ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಲ್ಲಿ ಗಾರ್ಲಿಕ್ ರೈಸ್ ಮಾಡಿದ್ದೆ. ಟೇಸ್ಟ್ ಅನಾಹುತಾಗಿತ್ತು ಮತ್ತು ಹೆಲ್ದಿನೂ ಆಗಿತ್ತು. ಬರ್ರಿ ಹ್ಯಾಂಗೆ ಮಾಡೋದಂಥೇಳಿ ನೋಡ್ಕೊಂಬರೋಣ. ಚಿಲ್ಲಿ ಗಾರ್ಲಿಕ್ ರೈಸ್ ಮಾಡೋಕ್ಕೆ ಫಸ್ಟಿಗೆ ನಾವು ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ನಾನಿಲ್ಲೇ ಒಣ ಮೆಣಸಿನ್ಕಾಯಿ ತೊಗೊಂಡೇನಿ. ಒಣ ಮೆಣಸಿನ್ಕಾಯಿ ಮುಳುಗುವಷ್ಟು ಉಗುರು ಬೆಚ್ಚ ನೀರು ಹಾಕಿ 3 ತಾಸು ನಾನು ಮೆಣಸಿನ್ಕಾಯಿನ ನೆನೆಯಾಗಿ ಇಟ್ಬಿಟ್ಟಿದ್ದೆ. 3 ತಾಸು ಒಳಗೆ ನಾನು 2-3 ಸತಿ ಮೆಣಸಿನ್ಕಾಯಿನ ಚಲೋ ತಂಗ ಮಿಕ್ಸ್ ಮಾಡಿದ್ದೆ. ಅಂದರೆ ಎಲ್ಲ ಮೆಣಸಿನ್ಕಾಯಿ ಈಕ್ವಲಿ ನೆಂದುಬಿಡಲಿ ಅಂಥೇಳಿ. ಈಗಿದ 3 ತಾಸು ಆಗೈತಿ. ನಮ್ಮ ಮೆಣಸಿನ್ಕಾಯಿ ಸಾಫ್ಟ್ ಆಗ್ಯಾವ. ಈಗ ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕೋಕ್ಕಿಂತ ಮುಂಚೆ ಮೆಣಸಿನ್ಕಾಯಿನ ಕೈಯಾಗಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಅದರೊಳಗಿಂದ ಎಕ್ಸ್ಟ್ರಾ ನೀರು ಏನೈತಲ್ಲ ಎಲ್ಲ ತೆಗೆದು ಬಿಡೋಣ. ಯಾಕಂದ್ರೆ ಮೆಣಸಿನ್ಕಾಯಿ ನೆಂದ ಮೇಲೆ ನೀರು ಜಾಸ್ತಿ ಹಿಡಿದಿರ್ತೈತಿ. ನೀರು ಸಮೇತ ಹಾಕಿದ್ರೆ ಪೇಸ್ಟ್ ಚಲೋ ಆಗಂಗಿಲ್ಲ. ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ರೆ ನಮ್ಮದು ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ರೆಡಿ ಆಗೈತಿ. ಈಗ ನಾವು ಚಿಲ್ಲಿ ಗಾರ್ಲಿಕ್ ರೈಸ್ ಮಾಡೋಕ್ಕೆ ಏನೇನು ತರಕಾರಿ ಬೇಕಾಗುತ್ತೆ ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ಳೋಣ. ನಾನು ರೈಸಿಗೆ ಹಾಕಕ್ಕಂಥೇಳಿ ಇಲ್ಲೇ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಹಸಿರು ಬಟಾಣಿ ಇತ್ತು. ಆ ತರಕಾರಿನೆಲ್ಲ ತೊಗೊಂಡೇನಿ. ಎಲ್ಲ ತರಕಾರಿನೂ ಸ್ವಚ್ಛಕ್ಕೆ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡ್ಬಿಟ್ಟೇನಿ. ಮತ್ತು ಒಗ್ಗರಣೆಗೆ ಹಾಕೋಕ್ಕೆ ಉಳ್ಳಾಗಡ್ಡಿನೂ ಸಣ್ಣಗೆ ಹೆಚ್ಚಿಟ್ಟೇನಿ. ಇಲ್ಲೇ ಪ್ಯಾನ್ ಬಿಸಿಗೆ ಇಟ್ಟೇನಿ. ಎಣ್ಣೆ ಹಾಕ್ತೇನೆ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಒಂದು ಸತಿ ಕೈಯಾಡಿ ಹೆರೆದಿಟ್ಟು ಶುಂಠಿ ಹಾಕೀನಿ. ಒಂದು ಸತಿ ಸರಿತಂಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಿಶಿನ ಮತ್ತು ಗರಂ ಮಸಾಲೆ ಹಾಕ್ಕೊಂಡು ಇದನ್ನೆಲ್ಲ ಸರಿತಂಗ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವೇನು ರೆಡಿ ಮಾಡಿಟ್ಟೇವಲ್ಲ ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಚಿಲ್ಲಿ ಗಾರ್ಲಿಕ್ ಪೇಸ್ಟ್ನಾಗೂ ಉಪ್ಪು ಇರ್ತೈತಿ, ಸ್ವಲ್ಪ ನೋಡಿ ಉಪ್ಪು ಹಾಕೊಂಬಿಡೋಣ. ಈಗ ಇದಕ್ಕೆ ನಾವು ಹೆಚ್ಚಿಟ್ಟಿದ್ದಂಥ ಎಲ್ಲ ತರಕಾರಿನೂ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದು 1-2-3 ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ತರಕಾರಿನ ಒಂದು ಅರ್ಧ ಗ್ಲಾಸ್ಗಿಂತ ಕಮ್ಮಿ ಇದಕ್ಕೆ ನೀರು ಹಾಕ್ಕೊಂಡೇನಿ. ಸಣ್ಣ ಉರಿ ಮೇಲೆ 2-3 ನಿಮಿಷ ಬೇಯಕ್ಕೆ ಬಿಟ್ರೆ ನಮ್ಮ ತರಕಾರಿ ಎಲ್ಲ ಸಾಫ್ಟ್ ಆಗಿಬಿಡ್ತಾವೆ. ನೋಡಿರಿ, 2-3 ನಿಮಿಷ ಆಯಿತು. ತರಕಾರಿ ಎಲ್ಲ ಬೆಂದ್ಬಿಟ್ಟೈತಿ. ಈಗ ಇದಕ್ಕೆ ನಾವು ಅನ್ನ ಹಾಕ್ಕೊಂಬಿಡೋಣ. ನಾನು ಮೊದಲು ಅನ್ನ ಮಾಡಿಟ್ಟಿದ್ದೆ. ನೀವು ರಾತ್ರಿ ಉಳಿದಿದ್ದು ಅನ್ನನೂ ಹಾಕ್ಕೋಬೋದು. ಈಗ ಇದಕ್ಕೆ ಅನ್ನ ಹಾಕ್ಕೊಂಡು ಸರಿತಂಗೆ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮದು ಚಿಲ್ಲಿ ಗಾರ್ಲಿಕ್ ರೈಸ್ ರೆಡಿ ಆಗೈತಿ. ನಾವು ಈ ಥರ ರೈಸ್ ಮಾಡಿ ಮಕ್ಕಳು ಟಿಫಿನ್ಗೂ ಕಟ್ಬೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು. ಫ್ರೆಂಡ್ಸ್, ಇದು ಚಿಲ್ಲಿ ಗಾರ್ಲಿಕ್ ಪೇಸ್ಟನ್ನ ಬಳಸ್ಕೊಂಡು ನೆಕ್ಸ್ಟ್ ವಿಡಿಯೋದಾಗ ನಾವೊಂದು ಚಟ್ನಿ ಮಾಡೋದು ತೋರಿಸ್ತೀನಿ. ನೋಡಿ, ಅದನ್ನು ಟ್ರೈ ಮಾಡಿ ಹೆಂಗಿತ್ತಂತ ಹೇಳಿ. ಚಿಲ್ಲಿ ಗಾರ್ಲಿಕ್ ರೈಸೂ ಹೆಂಗಾಗಿತ್ತಂತ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.